ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಈಗ ನಾನು ಶಕ್ತಿಪೀಠ ಅಂದರೆ ಏನು ಅಂತಕ್ಕಂಥದ್ದು ವಿಚಾರ ಇದೆ. ಶಕ್ತಿಪೀಠ ಅಂದರೆ ಶಿವನ ಪತ್ನಿ ಸತಿ. ಸತಿಯು ಪ್ರಜಾಪತಿ ದಕ್ಷ ಬ್ರಹ್ಮನ ಮಗಳು. ದಕ್ಷ ಬ್ರಹ್ಮನ ಮಗಳನ್ನ ಶಿವನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಬ್ರಹ್ಮನ ಒಂದು ತಲೆಯನ್ನ ಶಿವ ತೆಗೆದ ಅಂತ ಹೇಳ್ಬಿಟ್ಟು ಪ್ರಜಾಪತಿ ದಕ್ಷ ಬ್ರಹ್ಮನ ಪುತ್ರ ನಮ್ಮ ತಂದೆ ಒಂದು ಶಿರವನ್ನು ಛೇದ ಮಾಡಿದ ಶಿವ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಬಹಳಷ್ಟು ಬೇಜಾರಾಗಿದೆ. ಅವ್ರ ಮೇಲೆ ಸೇಡ್ ಸೇರಿಸ್ಬೇಕು, ಅಳಿಯ ಮಗನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತೇಳಿ ಒಂದು ಹೋಮ ಯಜ್ಞವನ್ನ ಅರೇಂಜ್ ಮಾಡ್ತಾನೆ. ಪ್ರಜಾಪತಿ ದಕ್ಷ ಬ್ರಹ್ಮ ಅಂದರೆ ಒಬ್ಬ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇದ್ದಂಗೆ ಎಲ್ಲರೂ ಅವರು ರಾಕ್ಷಸರು ಬರ್ತಾರೆ, ಕರೆದ್ರೆ ದೇವತೆಗಳು ಬರ್ತವೆ, ದೇವರು ಶಿವ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಬರ್ತಾರೆ ಅವರ ಆಸ್ಥಾನಕ್ಕೆ. ಇವ್ರು ಎಲ್ಲರನ್ನೂ ಕರೆದಿರ್ತಾರೆ. ಶಿವನ ಶಿವನ ಸತಿನ ಕರೆದಿರಲ್ಲ. ಆಮೇಲೆ ಸತಿಗೆ ಗೊತ್ತಾಗತ್ತೆ ಅವ್ರಿಗೆ ದೇವರು ನಮ್ಮಪ್ಪನ ಮನೆಗೆ ಹಿಂಗೆ ಮಾಡ್ತಾವ್ರೆ, ನಾನು ಹೋಗ್ತೇನೆ ಅಂತ. ಬಟ್ ಶಿವ ಹೇಳ್ದೆ ಕರೆದಲ್ಲಿ ಹೋಗ್ಬೇಡಮ್ಮ, ಅಲ್ಲಿ ತೊಂದರೆ ಆಗುತ್ತೆ. ಇಲ್ಲ ತಂದೆ ಮನೆಗೆ ಕರಿಬೇಕು ಅಂತ ಇಲ್ಲ, ನಾನು ಅಂತೂ ಹೋಮಕ್ಕೆ ಹೋಗ್ತೇನೆ ನಮ್ಮಪ್ಪನ ಮನೆಗೆ ಅಂತ ಹೇಳಿ ಬರ್ತಾರೆ. ಸತಿ ಬರ್ತಾಳೆ ದಕ್ಷ ಬ್ರಹ್ಮನ ಒಂದು ಹೋಮ ನಡೀತಕ್ಕಂಥ ಸ್ಥಳಕ್ಕೆ. ಅಲ್ಲಿ ಎಲ್ಲ ದೇವತೆಗಳು ಎಲ್ಲ ಗಣ ಸಮೂಹಗಳು ಎಲ್ಲ ಕುಂತಿರ್ತಾರೆ. ಬಂದಾಗ ದಕ್ಷ ಬ್ರಹ್ಮ ತನ್ನ ಮಗಳು ಅಂತಕ್ಕಂಥ ಒಂದು ಪರಿವೇನೇ ಇಲ್ದಲೇನೆ ಅವಳ ಮುಂದೆ ಶಿವನನ್ನ ಸಿಕ್ಕಾಪಟ್ಟೆ ನಿಂದಿಸ್ತಾನೆ. ನಿನ್ನ ಗಂಡ ಅಂತವನು ಸ್ಮಶಾನದಲ್ಲಿ ಓಡಾಡ್ತಾನೆ, ಮೈಗೆಲ್ಲ ಬೂದಿ ಹಚ್ಕೊಂತಾನೆ, ತಿರುಗ್ತಾನೆ, ನಿರೋಗಿ ಹಾಗೆ ಹೀಗೆ ಅಂತೇಳಿ ಅವನು ಒಂದು ನಿಂದಿಸಿದಾಗ ಈಕೆಗೆ ತನ್ನ ತಂದೆ ಹಿಂಗೆ ನಿಂದಿಸ್ತಾನ ನನ್ನ ನಳಿಯನ್ನ ನನ್ನ ಪತಿಯನ್ನ ಅಂತೇಳಿ ತನ್ನ ತಂದೆ ಅಂತಲೂ ನೋಡ್ದಲೇ ಸಹ ನೀನು ಹಿಂಗೆ ನಿಂದಿಸ್ತಾ ಇದೆಯಾ, ನೀನು ಹೋಮವನ್ನ ಯಜ್ಞವನ್ನ ನಾನು ಭಂಗ ಮಾಡ್ತೀನಿ, ಅದರೊಳಗೆ ಬಿದ್ದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಿದ್ದುಬಿಡ್ತಾಳೆ. ದೇವತೆ ದೇಹ ಪ್ರಾಣ ಹೋಗುತ್ತೆ, ಬಾಡಿ ಸುಡೋದಿಲ್ಲ. ಅವಾಗ ಶಿವನಿಗೆ ಗೊತ್ತಾಗುತ್ತೆ. ನಾರದ ಹೋಗಿ ಹೇಳ್ತಾನೆ ಶಿವನಿಗೆ. ಶಿವ ತಲೆಯಲ್ಲಿ ಇರ್ತಕ್ಕಂಥ ಒಂದು ಕೂದಲು ಕಿತ್ತೆಸಿತಾನೆ. ವೀರಭದ್ರ ಹುಡ್ತಾನೆ. ಅಲ್ಲಿ ವೀರಭದ್ರಂಗೆ ಹೋಗ ಅವನು ದಕ್ಷ ಬ್ರಹ್ಮನ ತಲೆ ಕಡೋದು ಅಂತ ಹೇಳ್ತಾನೆ. ಸೀದಾ ಅವನು ಬಂದು ದಕ್ಷ ಬ್ರಹ್ಮನ ತಲೆ ಕಡಿತಾನೆ. ಆ ತಲೆ ಕಡ್ದಾದ್ಮೇಲೆ ಅವನ ತಲೆಗೆ ಕುರಿ ಮೇಕೆದು ಕುರಿ ತಲೆ ಇಟ್ಟು ಎಲ್ಲ ಮಾಡ್ತಕ್ಕಂಥದ್ದು ಒಂದು ಭಾಗ. ನಾನು ಆ ಕಡೆ ಹೋಗೋದಿಲ್ಲ ಈಗ. ಆಮೇಲೆ ಶಿವ ಬರ್ತಾನೆ ಇಲ್ಲಿಗೆ, ನೋಡ್ತಾನೆ ದಕ್ಷ ವೀರಭದ್ರ ತಲೆ ಕಡ್ದಾದ್ಮೇಲೆ ನೋಡಿದಾಗ ಅವನಿಗೆ ಬಹಳ ನೋವಾಗುತ್ತೆ. ಶಿವನಿಗೆ ಸತಿಯನ್ನ ಎತ್ಕೊಂಡು ಎರಡು ಕೈಲು ಹಾಕ್ಕೊಂಡು ನರ್ತನ ಮಾಡಕ್ಕೆ ಶುರು ಮಾಡ್ತಾನೆ. ಶಿವ ರುದ್ರ ತಾಂಡವ ಮಾಡ್ತಾನೆ, ನರ್ತನ ಮಾಡ್ತಾರೆ ಅಂತಂದ್ರೆ ಎಲ್ಲ ಲೋಕಗಳು ಸಹ ಕಂಬಿಸ್ತವೆ ಅಂತಕ್ಕಂಥದ್ದನ್ನು ನಾವು ಪುರಾಣಗಳಲ್ಲಿ ಓದಿದ್ದೀವಿ. ಅವಾಗ ಅವ್ನು ನರ್ತನ ಮಾಡಕ್ಕೆ ಶುರು ಮಾಡ್ತಿದ್ದಂಗೆ ದೇವತೆಗಳಿಗೆಲ್ಲ ಭಯ ಹುಟ್ಟುತ್ತಾರೆ. ಎಲ್ಲರೂ ಹೋಗಿ ವಿಷ್ಣು ಮೊರೆ ಹೋಗ್ತಾರೆ. ವಿಷ್ಣು ಏನು ಮಾಡೋದು, ಹಿಂಗಾಗ್ತಾ ಇದೆ, ಆ ನರ್ತನವನ್ನು ಶಿವನನ್ನು ತಣ್ಣು ಮಾಡ್ಬೇಕಾದ್ರೆ ಪಾರ್ವತಿ ಸತಿ ಮಾಡ್ತಿದ್ಲು ಯಾವಾಗಲೂ, ಈಗ ಅವಳು ಇಲ್ಲ, ನೀನೇ ಮಾಡಬೇಕು ಅಂತ. ಅವಾಗ ವಿಷ್ಣು ಮಹಾನ್ ಚತುರ ಚಾಣಕ್ಯ. ಆ ಬಾಡಿ ಇದ್ರೆ ದೇಹ ಇದ್ರೆ ತಾನೇ ಶಿವ ನರ್ತನ ಮಾಡೋದು, ಆ ದೇಹವನ್ನು ತೆಗೆದುಬಿಡ್ಬೇಕು ಅಂತ ಹೇಳ್ಬಿಟ್ಟು ತನ್ನ ಸುದರ್ಶನ ಚಕ್ರದಲ್ಲಿ ದೇಹಗಳನ್ನು ತುಂಡಾಗಿ ಕತ್ತರಿಸ್ತಾನೆ. ಆ ತುಂಡಾಗಿ ಕತ್ತರಿಸಿದಾಗ ಕಣ್ಣು ಒಂದು ಕಡೆ ಬೀಳುತ್ತೆ, ಕಿವಿ ಒಂದು ಕಡೆ ಬೀಳುತ್ತೆ, ಕಾಲು ಒಂದು ಕಡೆ ಬೀಳುತ್ತೆ, ಯೋನಿ ಒಂದು ಕಡೆ ಬೀಳುತ್ತೆ, ದೇಹ ಒಂದು ಕಡೆ ಬೀಳುತ್ತೆ. ಹಿಂಗೆ ಪ್ರತಿಯೊಂದು ಅಂಗಾಂಗಗಳು ಕತ್ತರಿಸ್ದಂಗೆ 7 ದೇಶಗಳಲ್ಲಿ, ಈಗ ಅಖಂಡ ಭಾರತ ಅಂತೀವಿ ನಾವು. ಅವಾಗ ಈಗ ನೇಪಾಳ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಆಫ್ಘಾನಿಸ್ತಾನ ಇರ್ಬೋದು, ಭೂತಾನು, ಬಾಂಗ್ಲಾದೇಶ, ಟಿಬೆಟ್ಟು, ಚೀನಾದಲ್ಲಿರ್ತಕ್ಕಂಥದ್ದು, ಇವೆಲ್ಲ ದೇಶ, ಶ್ರೀಲಂಕಾ, ಇಲ್ಲೆಲ್ಲವೂ ಒಂದೊಂದು ಪಾರ್ಟ್ಸ್ ಬಿದ್ದುಬಿಡ್ತಾವೆಲ್ಲ. ಆ ಬಿದ್ದ ತಕ್ಷಣ ರಾಕ್ಷಸರುಗಳು ಹೋಗಿ ಅವ್ರಿಗೆ ಖುಷಿ. ಸತಿ ಹೊರಟೋಳು ಏನೇ ಆದ್ರೂ ಅವರೆಲ್ಲ ಕಂಟ್ರೋಲ್ ಮಾಡ್ತಿದ್ದಾಳೆ. ಕೊನೆಗೆ ಸತಿನೇ ಆ ಬಿದ್ದ ಪಾರ್ಟ್ಸ್ಗಳನ್ನೆಲ್ಲ ತಿಂದು ಬಿಡಬೇಕು ಅಂತ ಓಡಾಡ್ತಾರೆ ಅವರು. ಅವಾಗ ಶಿವ ತನ್ನ ಅಂಶದಿಂದ ಪ್ರತಿಯೊಂದಕ್ಕೂ ಸಹ ಒಂದೊಂದು ಕೂದಲು ಕಿತ್ತಾಕ್ತಾನೆ. ಒಬ್ಬೊಬ್ಬ ಭೈರವನ ಸೃಷ್ಟಿ ಮಾಡಿಬಿಡ್ತಾರೆ. ಭೈರವ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ. ಅವಾಗ ಅದು ಶಿವನ ಅಂಶನೇ. ನಾವು ಎಲ್ಲೇ ಶಕ್ತಿಪೀಠಗಳು ಹೋದ್ರು ಭೈರವ ಇದ್ದೇ ಇರ್ತಾರೆ. ಭೈರವಗಳು ಇಟ್ಟಾಗ ಅವ್ರು ರಕ್ಷಣೆ ಮಾಡ್ತಾರೆ. ಉದಾಹರಣೆ ಶಕ್ತಿಪೀಠಗಳು ಅಂದ್ರೆ ಏನು ಅಂತಲೂ ಕೆಲವರಿಗೆ ಗೊತ್ತಿಲ್ಲ. ಆ ಕೂದಲು ಬಿದ್ದಿದೆ ಅಂತ ಹೇಳಿ ನಮ್ಮ ಮೈಸೂರು ಚಾಮುಂಡೇಶ್ವರಿ ಅಂತ ಹೇಳ್ತಾರೆ. ಈಗ ನೈನಿತಾಲಲ್ಲಿ ಕಣ್ಣು ಬಿದ್ದಿದೆ ಅಂತ ನೈನಿತಾಲ್ ಅಂತಾರೆ. ಈಗ ಗುಜರಾತ್ನ ಅಸ್ಸಾಂನ ಗೌಹಾತಿನಲ್ಲಿ ಯೋನಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಮಾಖ್ಯ ಅಂತಾರೆ. ಹೀಗೆ ಎಲ್ಲೆಲ್ಲಿ ಏನೇನು ಪಾರ್ಟ್ಸ್ ಬಿದ್ದಿದ್ದವೋ ಆ ಪಾರ್ಟ್ಸ್ಗಳಿಗೂ ಒಂದೊಂದಕ್ಕೂ ಒಂದೊಂದು ಶಕ್ತಿ ದೇವತೆಗಳು ಅಲ್ಲಿ ಶಕ್ತಿ ಪೀಠಗಳಾಗಿ ಉದ್ಭವಿಸಿವೆ. ಇವತ್ತು ರಾರಾಜಿಸ್ತಾ ಇದ್ದಾವೆ. ಕೆಲವು ಪುರಾಣಗಳಲ್ಲಿ 108 ಶಕ್ತಿಪೀಠಗಳು ಅಂತಾರೆ, ಕೆಲವರು 72 ಶಕ್ತಿಪೀಠಗಳು ಅಂತಾರೆ, ಕೆಲವರು 52 ಅಕ್ಷರ ಪೀಠಗಳು ಅಂತಾರೆ.
ಯಾರು ಎಲ್ಲೂ ಸಹ ಇದುವರೆಗೂ ಲಿಖಿತವಾಗಿ ಕರಾರುವಕ್ಕಾಗಿ ಸರ್ಕಾರದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಆ ಶಕ್ತಿಪೀಠಗಳನ್ನು ಎಷ್ಟಿದ್ದಾವೆ, ಎಲ್ಲಿದ್ದಾವೆ, ನಮ್ಮ ಭಾರತ ದೇಶದಲ್ಲಿ ಎಲ್ಲಿದ್ದಾವೆ ಅಂತಕ್ಕಂಥ ಅಧ್ಯಯನ ಮಾಡ್ತಕ್ಕಂಥದ್ದೇ ಶಕ್ತಿಪೀಠಗಳು. ನಿಮಗೀಗ ಶಕ್ತಿಪೀಠಗಳು ಅಂದರೆ ಏನು ಅಂತಲೂ ಅರ್ಥ ಆಗಿದೆ, ಭೈರವ ಅಂದ್ರೇನು, ಭೈರವ ಯಾಕೆ ಜನ್ಮ ತಾಳ್ದ ಭೈರವ ಅಂತಲೂ ಅರ್ಥ ಆಗಿದೆ. ಇದು ಈ ಒಂದು ಕೇಂದ್ರ ಸರ್ಕಾರದ ಒಂದು ಇಲಾಖೆಯಲ್ಲಿ ಎಲ್ಲ ರಾಜ್ಯಗಳಿಗೂ ಸಹ ಪತ್ರ ಬರೆದು RTIನಲ್ಲಿ ಎಲ್ಲ ರಾಜ್ಯದ ಚೀಫ್ ಸೆಕ್ರೆಟರಿಗಳಿಗೂ ಪತ್ರ ಬರೆದಿದ್ದೀವಿ. ಕೇಂದ್ರ ಸರ್ಕಾರದ ಕಲ್ಚರ್ ಡಿಪಾರ್ಟ್ಮೆಂಟಿಗೆ ಪತ್ರ ಬರೆದಿದ್ದೀವಿ, RTIನಲ್ಲಿ ಟೂರಿಸಂ ಇಲಾಖೆಗೆ ಪತ್ರ ಬರೆದಿದ್ದೀವಿ. ಸುಮಾರು 80 ಜಿಲ್ಲಾಧಿಕಾರಿಗಳು, 80 ಜಿಲ್ಲೆಗೆ ಬರ್ತವೆ ಈ ವ್ಯಾಪ್ತಿನಲ್ಲಿ, 80 ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೀವಿ. ಈಗ ಸುಮಾರು ಎಲ್ಲವೂ ಮಾಹಿತಿ ಸಂಗ್ರಹಿಸಿ, ಈಗ ಗೂಗಲಲ್ಲಿ ವಿಕಿಪೀಡಿಯಾದಲ್ಲಿ ಮಾಹಿತಿ ಇರ್ಬೋದು, ಕೆಲವರು ಬುಕ್ಸ್ಗಳು ಬರೆದವ್ರೆ, ಆ ಬುಕ್ಸ್ಗಳು ತಂದಿರ್ತಕ್ಕಂಥದ್ದು ಅಧ್ಯಯನ ಮಾಡಿ ಮಾಹಿತಿ ಸಂಗ್ರಹಿಸ್ತಕ್ಕಂಥ ಒಂದು ಇದರಲ್ಲಿ 108 ಶಕ್ತಿಪೀಠಗಳಿಗೂ 125ಕ್ಕೆ ಗೊಂದಲ ಇದ್ದಾವೆ. ಕೆಲವು ಇಲ್ಲ ಅಲ್ಲಿ ಬಿತ್ತು ಅಂತ, ಅವ್ರಿಗೂ ಎಲ್ಲ ಸಹ ಪತ್ರಗಳು ಬರೆದು ಅದನ್ನು ನಾವು ಸಹ ಅಧ್ಯಯನ ಮಾಡಿ ಪರಿಣಿತರಿಂದ ಎಲ್ಲ ಮಾಡಿ ಒಂದು ಬುಕ್ ಮಾಡಿ ಸರ್ಕಾರಕ್ಕೆ ಕೊಟ್ಟು ಸರ್ಕಾರದಲ್ಲಿ ಅಧಿಕೃತವಾಗಿ ನೋಟಿಫಿಕೇಶನ್ ಮಾಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶವಾಗಿದೆ. ಇದ್ರ ಬಗ್ಗೆ ಶಕ್ತಿಪೀಠಗಳ ಬಗ್ಗೆ ತಮಗೆ ವಿವರವಾದ ಮಾಹಿತಿ ನೀಡಿದ್ದೀನಿ ಅನಿಸುತ್ತೆ. ಈ ನಮ್ಮ ವೀಕ್ಷಕರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ನೀವು ಶೇರ್ ಮಾಡಿ, ಬೆಲ್ ಐಕಾನ್ ಬಟನ್ ಒತ್ತಿ, ಮತ್ತು ಇವರೆಲ್ಲರಿಗೂ ಸಹ ಪ್ರಚಾರ ಮಾಡಿ. ನೀವು ನಮಗೆ ಲೈಕ್ ಮಾಡಿದರೆ ಭಾಳಷ್ಟು ನಮಗೂ ಮುಂದುವರೆಯೋಕ್ಕೆ ಒಂದು ಆಸಕ್ತಿ ಬರುತ್ತೆ ಅಂತೇಳಿ ತಮಗೆಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಶಕ್ತಿಪೀಠ.